ಇದೇನು ದಂಗೆಕೋರು ದುರ್ಬುಗ ಒಂದು ಏನೋ ದಂಗೆಕೋರು ಅನ್ನೋದಿದ್ದು ಮಾನಸಿಕವಾಗಿ ಜನರನ್ನು ತಮ್ಮ ಒಂದು ದ್ವೇಷದ ಭಾಷಣ ಮೂಲಕ ಈ ವ್ಯವಸ್ಥೆ ಹಾಳು ಮಾಡ್ತಾಯಿದ್ದಾರೆ, ಶಾಂತಿ ಹಾಳು ಮಾಡ್ತಾಯಿದ್ದಾರೆ. ಅನೇಕ ಕೊರೆಗಳ ಕಾರ್ಯಕರ್ತರ ಆಗ್ತಾಯಿರ್ತಾರೆ. ಅವ್ರು ಯಾವ ಧರ್ಮ ಜಾತಿ ಇದು ನೋಡಲಾರ್ದು ಮೊದಲು ಹಿಡಿದು ಅವ್ರನ್ನ ಒಳಗೆ ಹಾಕಬೇಕಾಗಿದೆ. ಆ ದಿಶೆಯಲ್ಲಿ ಸರ್ಕಾರ ಇದ್ದಿದ್ದು ಒಂದು ಹೆಜ್ಜೆ ಇಡ್ಲಿಕ್ಕತ್ತದೆ. ಅದು ನಕ್ಸಲೈಟರನ್ನು ಬಗ್ಗ ಬಡಿಯಲ್ಲಿ ಉಪಯೋಗ ಮಾಡಿ ಅಂತ ಒಂದು ಪೊಲೀಸ್ ಪಡೆಯಿಂದ ತಯಾರು ಮಾಡ್ತಾಯಿದ್ದಾರೆ. ಆ ಪೊಲೀಸ್ ಪಡೆಯಿಂದ ಒಂದು ಕಂಟ್ರೋಲ್ ಆಗಬಹುದು ಅನ್ನೋ ಒಂದು ತರ್ಕ ಮತ್ತು ಕೆಲವು ಮಾಡಬೇಕಾಗ್ತದೆ ಅನಿವಾರ್ಯ ರೀ. ಈಗ ಉದಾಹರಣೆ ಸಾಮೋಪಾಯ ಆಯಿತು, ಭೇದೋಪಾಯ ಆಯಿತು, ಮತ್ತು ಜೊತೆಗೆ ಇನ್ನೂ ಏನು ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಚತುರೋಪಾಯ ಇರ್ಬೋದು, ಅದಕ್ಕೆ ಹೆಚ್ಚಿಂದ ಇರ್ಬೋದು. ಕೊನೆಗಿನ ದಂಡೋಪಾಯನೂ ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಯಾವುದನ್ನು ನಾವು ಕೇವಲ ನಾವು ಇವತ್ತು ಏನಪ್ಪ ಅಂತಂದ್ರೆ ಬರೀ ಭಾಷಣದಿಂದ ಯಾವುದಾಗುವುದಿಲ್ಲ. ಮತ್ತು ಕೆಲವೊಮ್ಮೆ ನೋಡಿರಿ ಇವತ್ತು ಯಾವ ಹಂತಕ್ಕೆ ಬಂದದಂದ್ರೆ ಇವತ್ತು ನಾವು ಏನಾದರೂ ಡಿಸಿಷನ್ ತೊಗೊಳ್ಳೇಬೇಕು ಒಂದು ಉಗ್ರವಾದಂಥದ್ದು. ಆ ರೀತಿ ಬೆಳೆದು ನಿಂತದೆ. ಇವತ್ತು ಈ ಒಂದು ಕೋಮು ಭಾವನೆಗಳ ಒಂದು ತಿಕ್ಕಾಟದಿಂದಾಗಿರ್ಬೋದು, ಕೋಮು ಭಾವನೆಗಳ ದ್ವೇಷ ಭಾಷೆಗಳಿಂದಾಗಿರ್ಬೋದು, ಇಡೀ ದೇಶದಲ್ಲಿ ಏನಾಗಿದೆಪ್ಪ ಅಂದರೆ ಇಡೀ ವಿಶ್ವದಲ್ಲಿ ಈ ಒಂದು ಡೆವಲಪ್ಮೆಂಟ್ದಿಂದ ವಿಶ್ವದ ಅನೇಕ ದೇಶಗಳು ನಮ್ಮಿಂದ ದೂರ ಸೇರ್ತಾ ಇದ್ದಾವೆ. ಅತಿ ಹಿಂದುತ್ವ ಆಯ್ತು, ಅತಿ ಇಸ್ಲಾಮಿ ಆಯ್ತು, ಅತಿ ಇಸ್ಲಾಂ ತನ ಆಗಿರ್ಬೋದು. ಇವೆರಡೂ ಕಾರಣೀಕರ್ತ. ಆದರೆ ಜಗತ್ತಲ್ಲಿ ಏನಾಗ್ಯದಪ್ಪ ಅಂತಂದರೆ ನಿಮಗೆ ಗೊತ್ತದ, ಭಾರತ ಒಂದು ಹಿಂದೂ ರಾಷ್ಟ್ರ, ಜೊತೆಗೆ ನೇಪಾಳ. ಈ ನೇಪಾಳ ಸಹಿತ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಚೈನಾದ ಕಡೆ ಒಲವು ತೋರಿಸ್ಕೊಂಡದ. ಹೀಗಾಗಿ ಚೈನಾದ ಕಡೆ ಸರಿತಾ ಇದ್ದಾವೆ. ಭಾರತದ ಒಂದೇ ಇವತ್ತು ನಿಜವಾಗಿಯೂ ಹಿಂದೂ ದೇಶ ಉಳಿದ, ಹಿಂದೂಗಳು ಹೆಚ್ಚಿದಂಥ ದೇಶ ಇಲ್ಲ ಹಿಂದೂಗಳಿಂದನೇ ಮುಸ್ಲಿಮರ ಒಂದು ಏನಪ್ಪ ಅಂತಂದ್ರೆ ಹತ್ಯೆ ಆಗ್ತಾಯಿದೆ ಅನ್ನುವಂಥದ್ದು. ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಬುಲ್ಡೋಜರ್ದಾಗಿರ್ಬೋದು, ಮಸೀದಿನ ಕೆಡುವುದಾಗಿರ್ಬೋದು, ಅಥವಾ ಇನ್ನುಳಿದು ಆಗಿರ್ಬೋದು, ಇಲ್ಲ ಅಂತಲ್ಲ. ಇವುಗಳ ಘಟನೆಗಳು ಸಾಕಷ್ಟು ನಡೆದ್ರಿಂದಾಗೆ ಅದರ ಪ್ರಚಾರ ಇನ್ನುಳಿದ ದೇಶಗಳಾಗಿದ್ದರಿಂದ